ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಮೆಣಸಿನ ಬಳ್ಳಿಯಲ್ಲಿ ಬರುವ ಹಿಂಜೋಲು ಅಂದರೆ ಟ್ರೇಲ್ ಕಟಿಂಗ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೆಣಸಿನ ಬಳ್ಳಿಯಲ್ಲಿ ಕೆಲವೊಂದು ಬ್ರಾಂಚ್ಗಳು ಕೆಳಮುಖವಾಗಿ ನೇತಾಡುತ್ತಾ ಇರುತ್ತವೆ. ಇವುಗಳಲ್ಲಿ ಕ್ರಾಪ್ ಕೂಡ ಇರುವುದಿಲ್ಲ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಕೆಳಮುಖವಾಗಿ ನೇತಾಡುತ್ತಾ ಇರುತ್ತವೆ. ಈ ರೀತಿಯ ಬ್ರಾಂಚ್ಗಳನ್ನು ಕತ್ತರಿಸುವುದು ತುಂಬ ಒಳ್ಳೆಯದು. ಇವುಗಳನ್ನು ಕತ್ತರಿಸುವುದರಿಂದ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಒದಗಿ ಉತ್ತಮ ಇಳುವರಿ ದೊರೆಯುತ್ತದೆ. ಇಲ್ಲದಿದ್ದರೆ ಈ ರೀತಿಯ ಬ್ರಾಂಚ್ಗಳು ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳುತ್ತವೆ ಹಾಗೂ ಈ ಬ್ರಾಂಚ್ಗಳಲ್ಲಿ ಇಳುವರಿ ಕೂಡ ಇರುವುದಿಲ್ಲ. ಹಾಗಾಗಿ ನೀವು ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂದ ನಂತರ ಈ ರೀತಿಯ ಹಿಂಜೋಲುಗಳನ್ನು ಕತ್ತರಿಸುವುದು ತುಂಬ ಒಳ್ಳೆಯದು. ಇದನ್ನು ನಾವು ಟ್ರೇಲ್ ಕಟ್ಟಿಂಗ್ ಅಂತ ಕೂಡ ಹೇಳುತ್ತೇವೆ. ಯಾವ ಬ್ರಾಂಚ್ಗಳೆಲ್ಲ ಕೆಳಮುಖವಾಗಿ ನೇತಾಡುತ್ತಾ ಇರುತ್ತವೆಯೋ ಅದನ್ನು ಕತ್ತರಿಸುವುದು ತುಂಬ ಒಳ್ಳೆಯದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಯಾವ ಬ್ರಾಂಚ್ಗಳೆಲ್ಲ ಕೆಳಮುಖವಾಗಿ ನೇತಾಡುತ್ತಾ ಇರುತ್ತವೆಯೋ ಅವುಗಳನ್ನು ಕತ್ತರಿಸಿ ತೆಗೆಯಬೇಕು. ಇವುಗಳನ್ನು ಕತ್ತರಿಸಲು ಬಳಸುವ ಕತ್ತಿ ಅಥವಾ ಬೇರೆ ಯಾವುದೇ ಉಪಕರಣಗಳನ್ನು ಕಾರ್ಬೆಂಡಜಿಮ್ ದ್ರಾವಣದಲ್ಲಿ ಮುಳುಗಿಸಿ ತೆಗೆಯಬೇಕು. ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಹೋಗುವಾಗ ಉಪಕರಣಗಳನ್ನು ಕಾರ್ಬೆಂಡಜಿಮ್ ದ್ರಾವಣದಲ್ಲಿ ಮುಳುಗಿಸಿ ತೆಗೆಯಬೇಕು. ಇದರಿಂದ ರೋಗಗಳ ಹರಡುವಿಕೆಯನ್ನು ತಪ್ಪಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಆಗಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.